ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೇಳ್ತಿದ್ದಾರೆ. ಅಂದ್ರೆ ನಮಗೆ ಈ ವರ್ಷ ಯಾವ ಸ್ಕಾಲರ್ಶಿಪ್ಸ್ ಸಿಗುತ್ತೆ ಕಾಲೇಜಸ್ಗೆ ಜಾಯ್ನ್ ಆಗಿದ್ದ ಆದ್ಮೇಲೆ. ಈಗ ಕೌನ್ಸಿಲಿಂಗ್ ಡಿಲೇ ಆಗ್ತಿದೆ ಅಲ್ವಾ, ಕೌನ್ಸಿಲಿಂಗ್ ಡಿಲೇ ಆಗ್ತಿರೋದ್ರಿಂದ ನಮಗೆ ಈ ವರ್ಷ ಏನಾದರೂ ಸ್ಕಾಲರ್ಶಿಪ್ ಸಿಗಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲರಿಗೂ ಬರುವಂತಹ ಸ್ಕಾಲರ್ಶಿಪ್ ಜೊತೆಗೆ ನಿಮಗೆ ಆ ಸ್ಕಾಲರ್ಶಿಪ್ ಈ ವರ್ಷ ಸಿಗುತ್ತಾ ಇಲ್ವಾ, ಏನೆಲ್ಲ ಕಂಡೀಷನ್ಸ್ ಇರುತ್ತೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಅರ್ಲಿ ಆಗಿ ಕಮೆಂಟ್ ಅನ್ನ ಮಾಡಿದ್ರೆ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು. ಸೊ KCET 2025 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಾಕಷ್ಟು ಡೌಟ್ಸ್ ಅನ್ನ ಕೇಳಿರುವಂತದ್ದು ಸ್ಕಾಲರ್ಶಿಪ್ ಕುರಿತು. ಇವತ್ತಿನ ಈ ವಿಡಿಯೋ ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗಿರುತ್ತಾ. ನೀವು ಆಫ್ಟರ್ ಇಂಜಿನಿಯರಿಂಗ್ ಕಾಲೇಜಸ್ಗೆ ಜಾಯ್ನ್ ಆಗಿದ್ದ ಆದ್ಮೇಲೆ ನಿಮಗೆ ಸಿಗುವಂತಹ ಸ್ಕಾಲರ್ಶಿಪ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಆದರೆ ಸಿಗುತ್ತಾ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ಳಿ. ಅಂಡ್ ಹಾಗೇನೋ ಚಾನಲ್ಗೆ ಪಟ್ ಅಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ನೋಡಿ, KCET 2025 ಅಂಡರ್ ಅಲ್ಲಿ ಬರುವಂತಹ ಎಲ್ಲಾ ಕೋರ್ಸ್ ವಿದ್ಯಾರ್ಥಿಗಳು BSc ನರ್ಸಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಅಥವಾ ಬೇರೆ ಕೋರ್ಸ್ ಅವರು ಆಗಿರ್ಬೋದು, ಈ ಎಲ್ಲಾ ಸ್ಟೂಡೆಂಟ್ಸ್ ಕೇಳ್ತಿರುವಂತದ್ದು ನಮ್ಗೆ ಯಾವ್ದಾದ್ರು ಸ್ಕಾಲರ್ಶಿಪ್ ಸಿಗುತ್ತಾ, ನಾವು ಈ ವರ್ಷ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಕ್ ಆಗುತ್ತಾ ಅಂತ ಹೇಳ್ಬಿಟ್ಟು. ನೋಡಿ, ಜಸ್ಟ್ ಈಗ ನಿಮ್ಗೆ ಈಗ ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗಿರುವಂತದ್ದು, ಇನ್ನು ಫಸ್ಟ್ ರೌಂಡ್ ಏನ ಕಂಪ್ಲೀಟ್ ಆಗಿಲ್ಲ. ಬಟ್ ಆದ್ರೂ ತುಂಬಾ ಅರ್ಲಿಯಾಗಿ ಕೇಳಿದಿರಾ, ನೋ ಪ್ರಾಬ್ಲಮ್. ನೀವು ಕಾಮೆಂಟ್ ಅನ್ನ ಮಾಡಿದ್ರ ಅಂತ ಅಂದ್ರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ಬೇಕು, ಅದು ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ. ನೋಡಿ, ಮೊದಲಿಗೆ KCET 2025 ವಿದ್ಯಾರ್ಥಿಗಳಿಗೆ ನೀವು ಯಾವುದೇ ಕೋರ್ಸ್ ಸ್ಟೂಡೆಂಟ್ಸ್ ಆಗಿರಿ, ಇಂಜಿನಿಯರಿಂಗ್ ಆಗಲಿ ಅಥವಾ ಬೇರೆ ಯಾವುದೇ ಕೋರ್ಸ್ ಸ್ಟೂಡೆಂಟ್ಸ್ ಆಗಿರಿ, ನಿಮ್ಗೆಲ್ರಿಗೂ ಸಿಗುವಂತಹ ಒಂದು ಸ್ಕಾಲರ್ಶಿಪ್ ಆದ್ರೆ ಇದೆ. ಮೊದಲಿಗೆ ಹೇಳ್ತಿದ್ದೀನಿ, ಈ ಸ್ಕಾಲರ್ಶಿಪ್ಗೆ ಇರುವಂತಹ ತುಂಬಾ ಎಲಿಜಿಬಲ್ ಏನು ಅಂತ ಅಂದ್ರೆ, ತುಂಬಾ ನೀವು ಜಾಸ್ತಿ ತಿಳ್ಕೊಳ್ಳೋ ಅಂತಹ ಎಲಿಜಿಬಲ್ ಏನಿಲ್ಲ. ಜಸ್ಟ್ ಏನು ಅಂತ ಅಂದ್ರೆ, ನೀವು ಕರ್ನಾಟಕದವ್ರು ಆಗಿರ್ಬೇಕು, ಓಕೆನಾ. ಓನ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ ಅಷ್ಟೇ. ಅಂದ್ರೆ ನೀವು ಈಗ ಬೇರೆ ಸ್ಟೇಟ್ ಇಂದ ಬಂದು ಕರ್ನಾಟಕದಲ್ಲಿ ಸ್ಟಡಿ ಮಾಡ್ತಿದ್ದೀನಿ ಅಂದ್ರೆ ನಿಮ್ಗೆ ಈ ಸ್ಕಾಲರ್ಶಿಪ್ ಆದ್ರೆ ಸಿಗೋದಿಲ್ಲ. ಓನ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ ಅಷ್ಟೇ ಸ್ಕಾಲರ್ಶಿಪ್ ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ ಬಂದ್ಬಿಟ್ಟು ಬಿಲೋ 8 lakhs ಇರಬೇಕು, ಓಕೆನಾ. ಎಬೋ 8 lakhs ಇತ್ತು ಅಂತಂದ್ರೆ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆದ್ರೆ ಇರೋದಿಲ್ಲ. ಬಿಲೋ 8 lakhs ಇರುವಂತಹ ಸ್ಟೂಡೆಂಟ್ಸ್ ಈ ಒಂದು ಸ್ಕಾಲರ್ಶಿಪ್ ಆದ್ರೆ ಎಲಿಜಿಬಲ್ ಆದ್ರೆ ಇರ್ತೀರಾ, ಓಕೆನಾ. ಸೊ ನಾನು ಇವತ್ತು ನಿಮ್ಗೆ ಯಾವ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಎಲ್ಲಾ ವಿದ್ಯಾರ್ಥಿಗಳಿಗೂ ಬರುವಂತಹ ಸ್ಕಾಲರ್ಶಿಪ್ ಅಂದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳ್ಬಿಟ್ಟು, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ SSP ಸ್ಕಾಲರ್ಶಿಪ್ ಅಂತ ಹೇಳಿ. ಈಗಾಗಲೇ ನೀವು ಸಾಕಷ್ಟು ಸ್ಟೂಡೆಂಟ್ಸ್ PUC ಅಲ್ಲಿ ಅಪ್ಲೈ ಮಾಡಿರ್ತೀರಾ. ಅದನ್ನು ಕೇಳ್ತಿದಾರ, ನಾನು ಈ ವರ್ಷ ಹೊಸದಾಗ ಅಪ್ಲೈ ಮಾಡಂಗಿದ್ರೆ ಅಪ್ಲೈ ಮಾಡಬಹುದಾ ಅಂತ ಹೇಳ್ಬಿಟ್ಟು. ನೋಡಿ, PUC ಅಲ್ಲಿ ಈಗಾಗಲೇ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಿರ್ತೀರಾ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ 10th ಅಲ್ಲಿ ಅಪ್ಲೈ ಮಾಡಿರ್ತೀರಾ, PUC ಅಲ್ಲಿ ಮಿಸ್ ಮಾಡಿರ್ತೀರಾ, ಇಲ್ಲ ಅಂತಂದ್ರೆ ನಿಮ್ಮ ಒಂದು ಪ್ರೈಮರಿ ಸ್ಕೂಲ್ ಟೈಮ್ ಅಲ್ಲಿ ಅಪ್ಲೈ ಮಾಡಿರ್ತೀರಾ. ಸೊ ಈ ಒಂದು SSP ಸ್ಕಾಲರ್ಶಿಪ್ ಬಂದ್ಬಿಟ್ಟು ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ನೀವು ಯಾವುದೇ ಕೋರ್ಸ್ ಮಾಡ್ತೀರಿ ನಿಮ್ಗೆ ಇಲ್ಲಿ ಸ್ಕಾಲರ್ಶಿಪ್ ಆದ್ರೆ ಸಿಗುತ್ತೆ. 25-26 ಅಕಾಡೆಮಿಕ್ ಇಯರ್ಗೆ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡೋದಕ್ಕೆ ಈಗಾಗಲೇ ಪೋರ್ಟಲ್ ಸಹ ಓಪನ್ ಇರುವಂತದ್ದು. ನೀವು ಕೇಳಬಹುದು, ಪೋರ್ಟಲ್ ಓಪನ್ ಇದೆ ಅಲ್ವಾ, ಹಾಗಂತ ಹೇಳ್ಬಿಟ್ಟು ನಾವು ಈಗ ಸ್ಕಾಲರ್ಶಿಪ್ಗೆ ಈಗಲೇ ಅಪ್ಲೈ ಮಾಡಬಹುದಾ ಅಂತ ಹೇಳ್ಬಿಟ್ಟು. ನೀವು ಇಂಜಿನಿಯರಿಂಗ್ ಕಾಲೇಜಸ್ಗೆ ಜಾಯ್ನ್ ಆಗಿದ್ದ ಆದ್ಮೇಲೆ ನಿಮ್ಮ ಒಂದು ಕಾಲೇಜಸ್ ಕಡೆಯಿಂದ ನಿಮ್ಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾರೆ. ಸೊ ಆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಕೊಡೋವರೆಗೂ ನೀವು ಈ ಒಂದು ಸ್ಕಾಲರ್ಶಿಪ್ ಆದ್ರೆ ಅಪ್ಲೈ ಮಾಡಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ, ಸಿಂಪಲ್ ಆಗಿರುತ್ತೆ. ಈಗಾಗಲೇ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ PUC ಎಲ್ಲೋ 10th ಅಲ್ಲೋ ಬಂದ್ಬಿಟ್ಟು ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈನೇ ಮಾಡಿಲ್ಲ, ಹೊಸದಾಗಿ ಏನಾದ್ರು ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದ್ರೆ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ, ಓಕೆನಾ. ನೋಡಿ, ನೀವು ಕೇಳಬಹುದು ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ನಾನು ಏನೇನೆಲ್ಲ ತಗೋಬೇಕು ಅಂತ ಹೇಳ್ಬಿಟ್ಟು. ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ತುಂಬಾ ಈಸಿ ಆದ್ರೆ ಆಗಿರುತ್ತೆ. ಯಾವ ರೀತಿ ಅಂತ ಅಂದ್ರೆ, ಇದಕ್ಕೆ ನೀವು ನಿಮ್ಮ ಒಂದು ಆಧಾರ್ ಡೀಟೇಲ್ಸ್, ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್, ಪ್ರೀವಿಯಸ್ ಇಯರ್ ಸ್ಟಡಿ ಡೀಟೇಲ್ಸ್ ಅಂಡ್ ಹಾಗೇನು ಸಹ ಪ್ರೆಸೆಂಟ್ ಇಯರ್ ಸ್ಟಡಿ ಡೀಟೇಲ್ಸ್ ಇಷ್ಟನ್ನು ಸಹ ಕೊಡಬೇಕಾಗುತ್ತೆ. ಬಟ್ ನೀವು ಯಾವುದೇ ತರಹದ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಓಕೆನಾ. ಇದರಲ್ಲಿ ಸ್ಟೆಪ್ಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ನಿಮ್ಮ ಒಂದು ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿದ್ರೆ ನಿಮ್ಮ ಎಲ್ಲ ಡೀಟೇಲ್ಸ್ ಅಲ್ಲೇ ತೋರಿಸುತ್ತೆ. SLC ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟರ್ ಮಾಡಿದ್ರೆ ನಿಮ್ಮೆಲ್ಲ ಡೀಟೇಲ್ಸ್ ಅಲ್ಲೇ ತೋರಿಸುತ್ತೆ. ಅಂಡ್ ಜೊತೆಗೆ ಪ್ರೀವಿಯಸ್ ಇಯರ್ ಸ್ಟಡಿ ಡೀಟೇಲ್ಸ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ದೆಲ್ಲಾನು ಸಹ ಡೀಟೇಲ್ಸ್ ಅಲ್ಲೇ ತೋರಿಸುತ್ತೆ. ನೀವು ಸೇವ್ ಅಂಡ್ ಸಬ್ಮಿಟ್ ಕೊಟ್ಟು ಸ್ಕಾಲರ್ಶಿಪ್ಗೆ ಅಪ್ಲೈ ಆದ್ರೆ ಮಾಡ್ಕೋಬಹುದು, ಆಗಿರುತ್ತೆ, ಈಸಿ ಆಗಿರುತ್ತೆ. ಅಂಡ್ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಸರ್ ನಾನು ಕೆಲವಾರು ಕಡೆ ಒಂದು ನ್ಯೂಸಸ್ ಅನ್ನ ಕೇಳಿದೆ, ನನಗೆ ಫಸ್ಟ್ ಇಂದಾನು ಒಂಥರ ಡೌಟ್ ಆದ್ರೆ ಇದೆ. ಈಗ ನಾನು ಫೀಸ್ ಎಷ್ಟು ಕಟ್ತೀನೋ ಅಷ್ಟು ಫೀಸ್ ಅಲ್ಲಿ ಅರ್ಧ ವಾಪಸ್ ಬರೋದಂತೆ, ಹೌದಾ ಅಂತ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್, ಓಕೆನಾ. ನೋಡಿ, ನೀವು ತಿಳ್ಕೊಂಡಿರುವಂತಹ ಕಾನ್ಸೆಪ್ಟ್ ಆದ್ರೆ ಕರೆಕ್ಟ್ ಇದೆ. ಬಟ್ ನೀವೀಗ CET ಫೀಸ್ ಬಂದ್ಬಿಟ್ಟು 1,20,000 ಪೇ ಮಾಡ್ತೀರಾ. ಜೊತೆಗೆ ಕಾಲೇಜ್ ಫೀಸ್ ಬಂದ್ಬಿಟ್ಟು ಸಮಥಿಂಗ್ ಎಷ್ಟು ಇರುತ್ತೆ ಅದನ್ನ ಪೇ ಮಾಡಿರ್ತೀರಾ. ಅದ್ರಲ್ಲಿ ಎಕ್ಸಾಕ್ಟ್ ಆಗಿ ನಿಮ್ಗೆ ಅರ್ಧ ವಾಪಸ್ ಬರುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಸಹ ಬರೋದಿಲ್ಲ. ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ನಿಮ್ಗೆ ಏನ್ ಸ್ಕಾಲರ್ಶಿಪ್ ಬರುತ್ತೆ, ಆ ಸ್ಕಾಲರ್ಶಿಪ್ ಹೆಸರು ಬಂದ್ಬಿಟ್ಟು ಶುಲ್ಕ ಮರುಪಾವತಿ ಯೋಜನೆ ಅಂತ ಹೇಳ್ಬಿಟ್ಟು, ಅಲ್ಲಿ ನಿಮ್ಗೆ ನಿಮ್ಮ ಒಂದು SSP ಸ್ಕಾಲರ್ಶಿಪ್ ಸ್ಟೇಟಸ್ ಅಲ್ಲಿ ತೋರಿಸೋದಿದೆ ಫೀ ರಿಇಂಬರ್ಸ್ಮೆಂಟ್ ಅಂತ ತೋರಿಸುತ್ತೆ. ಹಂಗಂತ ಹೇಳಿ ನಿಮ್ಗೆ ಅರ್ಧ ವಾಪಸ್ ಆದ್ರೆ ಬರೋದಿಲ್ಲ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 28,000 ಸಮಥಿಂಗ್ ಎಷ್ಟೋ, ಬೇರೆ ಕೋರ್ಸಸ್ ಅವರಿಗೆ ಸ್ವಲ್ಪ ಕಡಿಮೆ. ಈ ರೀತಿ ಡಿಪೆಂಡ್ಸ್ ಆನ್ ಯುವರ್ ಕೋರ್ಸ್, ಜೊತೆಗೆ ಡಿಪೆಂಡ್ಸ್ ಆನ್ ಯುವರ್ ಕ್ಯಾಸ್ಟ್ ಈ ಸ್ಕಾಲರ್ಶಿಪ್ ಆದ್ರೆ ಸಿಗುವಂತದ್ದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಅಂತಂದ್ರೆ, ಸರ್ ನಾನು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರ್ತೀನಿ ಅಂದ್ರೆ 2A 3A, ಇಲ್ಲ ಅಂತಂದ್ರೆ ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರ್ತೀನಿ ಸರ್, SC ಅಂಡ್ ST ಕ್ಯಾಟಗರಿಯಲ್ಲಿ ನಾನು ಅಪ್ಲೈ ಮಾಡಬಹುದಾ ಅಂತ ಅಂದ್ರೆ, ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರಿ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಅನ್ನ ಮಾಡಬಹುದು. ಬಟ್
ಬಟ್ ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ಏನು ಅಂತ ಅಂದ್ರೆ ಈಗ ಡಿಪೆಂಡ್ಸ್ ಆನ್ ಯುವರ್ ಕ್ಯಾಟಗರಿ, ಡಿಪೆಂಡ್ಸ್ ಆನ್ ಯುವರ್ ಕೋರ್ಸ್, ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ವೇರಿ ಆಗುವಂತದ್ದು. ಈಗ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಮೌಂಟ್ ಜಾಸ್ತಿ ಬರುತ್ತೆ, ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಮೌಂಟ್ ಆದ್ರೆ ಕಡಿಮೆ ಬರುತ್ತೆ. ಸೊ ಓಕೆನಾ, ಈ ರೀತಿ ಆದ್ರೆ ವರ್ಕ್ ಆಗುವಂತದ್ದು. ಈ ಸ್ಕಾಲರ್ಶಿಪ್ಗೆ ನಾನು ಫಸ್ಟೇ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತ ಅಂದ್ರೆ ಇದು ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಸಿಗುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೂ ಸಿಗುತ್ತೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಸಿಗುತ್ತೆ, ಮೆಡಿಕಲ್ ಸ್ಟೂಡೆಂಟ್ಗೂ ಸಿಗುತ್ತೆ, ನರ್ಸಿಂಗ್ ಸ್ಟೂಡೆಂಟ್ ಎಲ್ರಿಗೂ ಸಿಗುವಂತಹ ಸ್ಕಾಲರ್ಶಿಪ್ ಆಗಿರುತ್ತೆ. ಈಗಾಗಲೇ ಸ್ಟಾರ್ಟ್ ಆಗಿರುವಂತದ್ದು. ನೀವು ಕೇಳೋದು, ಸರ್ ಸ್ಕಾಲರ್ಶಿಪ್ ಇಷ್ಟು ಬೇಗ ಸ್ಟಾರ್ಟ್ ಆಗಿದೆ ಅಲ್ವಾ, ನಾವು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಈಗ ಆಗದೇ ಇಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ, ಇದರ ಲಾಸ್ಟ್ ಡೇಟ್ ಏನು ಅಂತ ಹೇಳ್ಬಿಟ್ಟು. ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರುವಂತದ್ದು. ಸದ್ಯಕ್ಕೆ ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇನ್ನೂ ಸಹ ಡಿಕ್ಲೇರ್ ಆದ್ರೆ ಮಾಡಿಲ್ಲ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಾಗಲಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಾಗಲಿ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಾಗಲಿ ಇನ್ನೂ ಸಹ ಲಾಸ್ಟ್ ಡೇಟ್ ಅನ್ನ ಡಿಕ್ಲೇರ್ ಮಾಡಿಲ್ಲ. ಈಗ ಲಾಸ್ಟ್ ಡೇಟ್ ಅನ್ನ ಕೊಡ್ತಾರೆ. ಯಾಕಂತಂದ್ರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಏನಿದ್ದಾರೆ, ಈಗ ನಿಮ್ ಫ್ರೆಂಡ್ಸ್ ಏನೇ ಅಂದ್ರೆ ಈಗ ಈ ವರ್ಷ BSc ನರ್ಸಿಂಗ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಅಲ್ಲಿ, ಇಲ್ಲ ಅಂತಂದ್ರೆ BSc ಕೋರ್ಸಸ್ ಗಳಿಗೆ BCA, BCom, BBA ಈ ತರ ಕೋರ್ಸಸ್ ಜಾಯ್ನ್ ಆಗಿರ್ತಾರಲ್ವಾ. ಸೊ ಅವರಾದ್ರೆ ಅಪ್ಲೈ ಮಾಡ್ಕೋಬಹುದು. ಹಂಗೆ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಾ ಬರ್ತಾರೆ. ಇದರ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ ನೀವೆಲ್ಲ ಅಪ್ಲೈ ಮಾಡೋವರೆಗೂ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತೂ ಅಪ್ಲೈ ಮಾಡೋದಕ್ಕೆ ಸ್ಕಾಲರ್ಶಿಪ್ ಅನ್ನ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ಲೇ ಮಾಡ್ತಾರೆ. ಅದು ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈಗ ಲಾಸ್ಟ್ ಡೇಟ್ ಇದನ್ನ ಕೊಟ್ಟಿದ್ದಾರೆ, ಮುಂದೆ ಇಲ್ಲಿಯ ತನಕ ಎಕ್ಸ್ಟೆಂಡ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ನಮಗೆ ಸರ್ಕ್ಯುಲರ್ಸ್ ಆದ್ರೆ ಬರ್ತಾನೆ ಇರ್ತವೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ. ಸೊ ನಾವು ಅದನ್ನ ಹೋಗಿ ನಾವು ವೆಬ್ಸೈಟ್ ವಿಸಿಟ್ ಮಾಡಿ ನಾನು ಸರ್ಕ್ಯುಲರ್ಸ್ ಅನ್ನ ತಗೊಂಡು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಆದ್ರೆ ಮಾಡ್ತೀನಿ, ಸ್ಕಾಲರ್ಶಿಪ್ ಇಲ್ಲಿಯ ತನಕ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಬಟ್ ಸದ್ಯಕ್ಕೆ ನೀವು ಒಂದನ್ನ ತಿಳ್ಕೊಳ್ಳಿ, ನೀವು ಕರ್ನಾಟಕದಲ್ಲಿ ಇರಬೇಕು ಸ್ಟೂಡೆಂಟ್ಸ್. ನಾನು ಇದಕ್ಕಿರುವಂತಹ ಎಲಿಜಿಬಲ್ ಅನ್ನ ಈಗಾಗಲೇ ಸಹ ಹೇಳಿದೀನಿ. ಅಷ್ಟು ಇತ್ತು ಅಂತಂದ್ರೆ ನೀವು ಸ್ಕಾಲರ್ಶಿಪ್ಗೆ ಪ್ರತಿಯೊಬ್ರು 200% ಆಗಿ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿ. ಅಂಡ್ ಜೊತೆಗೆ ನೀವು ಕೇಳಬಹುದು, ಸರ್ ನಾನು ಸಾಕಷ್ಟು ಕಡೆ ಸ್ಕಾಲರ್ಶಿಪ್ಸ್ ಅನ್ನ ಅಪ್ಲೈ ಮಾಡಿದೀನಿ, ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ಸ್, ಇಲ್ಲ ಅಂತಂದ್ರೆ ಯಾವುದೋ ಬ್ಯಾಂಕ್ ಸ್ಕಾಲರ್ಶಿಪ್ಸ್, ಸುಮ್ಮನೆ ಅಪ್ಲೈ ಮಾಡಿದೆ, ನನಗೆ ಅಲ್ಲಿ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಈ ಒಂದು SSP ಸ್ಕಾಲರ್ಶಿಪ್ ಅಲ್ಲಿ ಈ ರೀತಿ ಅಲ್ಲ. ಈ SSP ಸ್ಕಾಲರ್ಶಿಪ್ಗೆ ಬಂದ್ಬಿಟ್ಟು ನೀವು ಅಪ್ಲೈ ಮಾಡಿದಿರಾ, ನಿಮ್ಮ ಒಂದು ಫೈನಲ್ ಸಬ್ಮಿಟ್ ಆಗಿದೆ ಅಂತ ಅಂದ್ರೆ ಬರೋದು ಲೇಟ್ ಆಗ್ಬೋದೇನೋ ಅಷ್ಟೇ, ಬಟ್ 100% ಆಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ಜೊತೆಗೆ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡೋದಕ್ಕೆ ನೀವು ಎಷ್ಟು ಫೀಸ್ ಅನ್ನ ಪೇ ಮಾಡಬೇಕು ಅಂತ ಅಂದ್ರೆ ₹0. ಓಕೆನಾ, ಯಾವುದೇ ತರಹದ ಫೀಸ್ ಅನ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸ್ವತಃ ನೀವೇ ಅಪ್ಲೈ ಮಾಡ್ಕೊಂಡ್ರೆ, ಇಫ್ ಇನ್ ಕೇಸ್ ಏನಾದ್ರು ಈ ಸೈಬರ್ಸಿಗೆ ಹೋಗಿ ನೀವೇನಾದ್ರೂ ಅಪ್ಲೈ ಮಾಡಿಸಿದಿರಾ ಅಂತಂದ್ರೆ ಅವ್ರಿಗೆ ಸೈಬರ್ ಚಾರ್ಜ್ ಆದ್ರೆ ಕೊಡಬೇಕಾಗುತ್ತೆ. ಬಿಟ್ರೆ ಪೋರ್ಟಲ್ಗೆ ನೀವು ಯಾವುದೇ ತರಹದ ₹1 ಸಹ ಸಿಂಗಲ್ ರೂಪಿನೂ ಜಸ್ಟ್ ಪೇ ಮಾಡುವಂತಹ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಈ ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಂಡಿರಿ, SSP ಸ್ಕಾಲರ್ಶಿಪ್ ಬಗ್ಗೆ. ಮತ್ತೆ SSP ಸ್ಕಾಲರ್ಶಿಪ್ ಅಲ್ಲಿ ಶುಲ್ಕ ಮರುಪಾವತಿ ಯೋಜನೆ ಅಂತ ಬರುತ್ತೆ, ಅಂಡ್ ಜೊತೆಗೆ PMSSP ಸ್ಕಾಲರ್ಶಿಪ್ ಅಂತ ಬರುತ್ತೆ. ಅದರಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ, ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ತುಂಬಾ ಅರ್ಲಿ ಆಗಿ ಸ್ಕಾಲರ್ಶಿಪ್ ಬಗ್ಗೆ ನಮ್ಗೆ ಅಪ್ಡೇಟ್ ತಿಳಿಸ್ಕೊಡಿ ಅಂತ ಅಂದ್ರಲ್ವಾ. ಸೊ ಲಾಸ್ಟ್ ಡೇಟ್ಸ್ ಬಗ್ಗೆ ವರಿ ಆಗ್ಬಿಡಿ, ಜಸ್ಟ್ ಎಲಿಜಿಬಲ್ ಅನ್ನ ತಗೊಳ್ಳಿ. ಅಂಡ್ ಏನ್ ಮಾಡ್ತೀರಾ ಅಂತಂದ್ರೆ ಆಫ್ಟರ್ ಜಾಯ್ನಿಂಗ್ ಕಾಲೇಜಸ್, ಒನ್ಸ್ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗಿದ್ದೀರಾ ಅಂತ ಅಂದ್ರೆ SSP ಸ್ಕಾಲರ್ಶಿಪ್ ಬಗ್ಗೆ ಮರಿಲೇಬೇಡಿ. ಈ ತರ ಒಂದು ಸ್ಕಾಲರ್ಶಿಪ್ ಇದೆ, ನಾನು ಅಪ್ಲೈ ಮಾಡ್ಬೇಕಂತ ಅಪ್ಲೈ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ ನೀವು 1-2 ಇಯರ್ಸ್ ಒಂದು ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿದ್ದೀರಾ ಅಂತ ಅಂದ್ರೆ ನೀವು ಲ್ಯಾಪ್ಟಾಪ್ ಅಥವಾ ನಿಮ್ಮ ಎಜುಕೇಶನಲ್ ಪರ್ಪಸ್ಗೂ ಯೂಸ್ ಆಗುತ್ತೆ, ನೀವು ಆ ತರ ತಗೋಬಹುದು ಆಗಿರುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ, ಒನ್ಸ್ ಕಾಲೇಜಸ್ಗೆ ಜಾಯ್ನ್ ಆಗಿದ್ದಾದ್ಮೇಲೆ SSP ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಳ್ಳಿ. ಜೊತೆಗೆ ಗೌರ್ಮೆಂಟ್ ಹಾಸ್ಟೆಲ್ಸ್ ಬಗ್ಗೆ ತಿಳ್ಕೊಳ್ಳಿ. ಗೌರ್ಮೆಂಟ್ ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿದ ಆದ್ಮೇಲೆ ಹಾಸ್ಟೆಲ್ ಸಿಕ್ಕಿದ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಹಾಸ್ಟೆಲ್ ಅಲಾಟ್ ಆಗಿಲ್ಲ ಅಂದ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಮುಂದಿನ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಎಲ್ಲ ತರಹದ ಅಪ್ಡೇಟ್ಸ್ ಬೇಕಲ್ವಾ, ಸ್ಕಾಲರ್ಶಿಪ್ ಕುರಿತು, ಹಾಸ್ಟೆಲ್ ಕುರಿತು ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದೀನಿ. ಮುಂದೆನೂ ಸಹ ನಿಮ್ಗೆ ನಾನು ಪ್ರತಿಯೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇವತ್ತಿನ ಈ ವಿಡಿಯೋ ನೋಡಿದಾದ್ಮೇಲೆ ಎಷ್ಟು ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.